ಎಲ್ಲೆಲ್ಲಿ ಕಸ ಎಸೆಯುವಂತ ಚಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಬೆಂಗಳೂರಲ್ಲಿ ಜಿಬಿಎ ಒಂದು ಪ್ಲಾನ್ ಮಾಡಿತ್ತು. ಆ ಪ್ಲಾನ್ ಈಗ ವರ್ಕೌಟ್ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಕರ್ಮ ರಿಟರ್ನ್ ಆಗತ್ತೆ ಅಂತ ಹೇಳ್ತಾರೆ. ನಾವು ಮಾಡಿದಂತ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ವಾಪಸ್ ಬರುತ್ತೆ ನಮಗೆ ಅಂತ. ಇದು ಕೂಡ ಹಂಗೇನೆ. ಕಸ ನಾವು ಎಸ್ದಂತ ಕಸ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಬೆಂಗಳೂರು ಜನರಿಗೆ ಇದೀಗ ಆತಂಕಕ್ಕೆ ಕಾರಣ ಆಗಿದೆ. ಎಲ್ಲ ಬೆಂಗಳೂರಿನ ಜನರಿಗೆಲ್ಲ ಯಾರು ಕಸ ಎಸಿತಾರೋ ಅವರಿಗೆ. ನಿನ್ನೆ ಆಪರೇಷನ್ ಸ್ಟಾರ್ಟ್ ಆಯಿತು. ಇವತ್ತು ಸ್ವಲ್ಪ ಅದರ ಆಫ್ಟರ್ ಇಫೆಕ್ಟ್ ಕಾಣಿಸ್ತಾ ಇದೆ. ಜಿಬಿಎ ಸಿಬ್ಬಂದಿಗಳು ಮನೆಯ ಮುಂದೆ ಕಸ ತಂದು ಹಾಕ್ತಾರೆ ಅಂತ ಇವತ್ತು ಸ್ವಲ್ಪ ಜಾಗೃತಿ ಮೂಡ್ದಂಗೆ ಕಾಣಿಸ್ತಾ ಇದೆ. ಇವತ್ತು ಕಂಟಿನ್ಯೂ ಆಗುತ್ತಂತೆ ಈ ಅಭಿಯಾನ. ಸೊ ಭಯ ಶುರುವಾಗಿದೆ ಅಥವಾ ಜಾಗೃತಿ ಸ್ಟಾರ್ಟ್ ಆಗಿದೆ. ಎಸೆದ ಕಸ ವಾಪಸ್ ಬೇರೆ ರೂಪದಲ್ಲಿ ನನ್ನ ಮನೆಗೆ ಬಂದು ಬೀಳತ್ತೆ ಅಂತ ಗೊತ್ತಾದ ತಕ್ಷಣ ಬೇಡ ಎಸೆಯೋದು ಅಂತ ಬಹಳಷ್ಟು ಏರಿಯಾಗಳಲ್ಲಿ ಜಾಗೃತಿ ಸೃಷ್ಟಿಯಾಗ್ತಾ ಇದೆ. ಜಿಬಿಎ ಏನು ಬಯಸಿತ್ತೋ ಅದು ಆಗ್ತಿದೆ. ಈ ಹಂತದಲ್ಲಿ ಕಸ ವಿಲೇವಾರಿಗೆ ಸಂಬಂಧಿಸಿದಂತೆ ಏನು ಯೋಚನೆ ಮಾಡಿದ್ರೋ ಅದು ಆದಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಒಂದು ರೀತಿಯಲ್ಲಿ ಜಾಗೃತಿ ಇಲ್ಲ, ಎಸೆದ್ರೆ ಇದೇ ರೀತಿ ಆಗುತ್ತೆ, ಮನೆಗೆ ಬಂದು ಬೀಳತ್ತೆ ಕಸ. ನಾನು ಒಂದು ಬ್ಯಾಗ್ ಎಸೆದ್ರೆ ವಾಪಸ್ ಬಂದು ಬೀಳೋದು ಒಂದು ಲೋಡ್ ಕಸ ನನ್ನ ಮನೆ ಮುಂದೆ ಬಂದು ಬೀಳತ್ತೆ. ಸೊ ಇದು ಇಲ್ಲ, ಬೇಡ, ಕಾಯೋಣ, ಕಸದ ಗಾಡಿ ಯಾವಾಗ ಬರುತ್ತೆ ಕಾದು ಕೊಡೋಣ ಅನ್ನೋ ಜಾಗೃತಿ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದೆ. ಕಟ್ಟಿ ಒಂದು ಕಡೆ ದಂಡ ಕಟ್ಟಿ ಮತ್ತೊಂದು ಕಡೆ ಕಸ ಸ್ವೀಕರಿಸಿ, ಇದೊಂದು ರೀತಿ ಅಭಿಯಾನ. ಇದನ್ನು ಮುಂದುವರಿಸಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಇದು ಮುಂದುವರಿಯುತ್ತಂತೆ. ಇನ್ನೂ ಒಂದು ಕೆಲ ದಿನಗಳ ಕಾಲ ಮುಂದುವರಿಯುತ್ತೆ. ಅಲ್ಲಿಗೆ ಬಿಸಿ ಮುಟ್ಟಿದ್ರೇನೆ ಬೆಣ್ಣೆ ಕರಗೋದು. ಜನರಲ್ಲಿ ನಾಗರಿಕ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವಂಥ ಯೋಚನೆ ಈ ಹಂತದಲ್ಲಿ ಅದರ ಆಫ್ಟರ್ ಎಫೆಕ್ಟ್ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಬೆಂಗಳೂರಿನ ಬೀದಿಗಳಲ್ಲಿ ಈ ಕಸದ ಸಮಸ್ಯೆ ಇತ್ತಲ್ಲ, ಕಂಡಲ್ಲಿ ಎಸೆಯೋದು, ಅದಕ್ಕೆ ಬ್ರೇಕ್ ಬಿದ್ದಂಗೆ ಕಾಣಿಸ್ತಾ ಇದೆ. ಬೆಂಗಳೂರು ನಗರದಲ್ಲಿ ನಾವು ಪ್ರತಿದಿನ ರಾಶಿ ಕಸವನ್ನು ಕಾಣ್ತಾ ಇದ್ವಿ. ಆದರೆ ಈಗ ಜಿಬಿಎ ತೆಗೆದುಕೊಂಡ ನಿರ್ಧಾರಕ್ಕಾಗಿ ಬೆಂಗಳೂರು ನಮಗೆ ಪೂರ್ತಿ ಸ್ವಚ್ಛಂದವಾಗಿ ಕಂಡು ಬರ್ತಾ ಇದೆ. ಸದ್ಯ ನೀವು ನೋಡ್ಬೋದು, ನಾನು ಇವಾಗ ಒಂದು ಏರಿಯಾವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಪ್ರತಿದಿನ ಈ ಏರಿಯಾದಲ್ಲಿ ರಾಶಿ ಕಸ ಇಲ್ಲಿ ಹಾಕ್ತಾ ಇದ್ರು. ರಸ್ತೆ ಬದಿಯಲ್ಲಿ ಎಲ್ಲಿ ಬೇಕಲ್ಲೂ ಕೂಡ ಇಲ್ಲಿ ಕಸವನ್ನು ಹಾಕ್ಕೊಂಡು ಎಸ್ಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತು ಗಮನಿಸ್ತಾ ಹೋಗ್ಬೋದು ಎಷ್ಟು ಸುಂದರವಾಗಿ ನಮ್ಮ ಬೆಂಗಳೂರು ನಮಗೆ ಕಂಡು ಬರ್ತಾ ಇದೆ ಅಂತ ನೋಡೋದಾದ್ರೆ. ಯಾಕಂದ್ರೆ ಪ್ರತಿದಿನ ಬೇರೆ ಬೇರೆ ಕಡೆಯಲ್ಲಿ ಬಂದು ಕಸವನ್ನು ಚೆಲ್ಲಿ ಇಲ್ಲಿ ಹೋಗ್ತಾ ಇದ್ರು. ಆದರೆ ಇವತ್ತು ಯಾವುದೇ ರೀತಿಯಾದಂತಹ ಕಸ ನಮಗೆ ರಸ್ತೆ ಮಧ್ಯದಲ್ಲಿ ಕಂಡು ಬರ್ತಾ ಇದೆ. ನೋಡ್ಬೋದು ಎಷ್ಟು ಸುಂದರವಾಗಿ ಒಂದು ರಸ್ತೆ ಬದಿಗಳು ನಮಗೆ ಕಂಡು ಬರ್ತಾ ಇದೆ. ಅದೇ ನಿನ್ನೆ ಒಂದು ನಡೆದಂತಹ ಒಂದು 218 ಮನೆಗಳ ಮುಂದೆ ಜಿಬಿಎ ಸಿಬ್ಬಂದಿಗಳು ಎಲ್ಲರೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಕಸವನ್ನ ಯಾರು ಹಾಕ್ತಾರೆ ಅವರ ಮನೆಯ ಮುಂದೆ ಹೋಗಿ ಒಂದು ಕಸವನ್ನ ಹಾಕೋದರ ಮೂಲಕ ಒಂದು ಅಭಿಯಾನವನ್ನ ಶುರು ಮಾಡಿದ್ರು. ಸೊ ಈ ಹಿನ್ನೆಲೆ ಇವತ್ತು ನಮ್ಗೆ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾದಂತಹ ಸ್ವಚ್ಛವಾಗಿ ಕಂಡು ಬರ್ತಾ ಇದೆ. ನಿನ್ನೆ ಒಂದೇ ದಿನದಲ್ಲಿ 2,80,000 ರೂಪಾಯಿಯ ದಂಡವನ್ನ ಇಲ್ಲಿ ಮನೆಗಳಿಗೆ ಇಲ್ಲಿ ವಿಧಿಸಲಾಗಿದ್ದು, ಇವತ್ತು ಯಾವುದೇ ರೀತಿ ಅಂದ್ರೆ ನಮ್ಮ ಮನೆ ಮುಂದೆ ನಾವು ಕಸವನ್ನ ಹಾಕಿದ್ರೆ ನಮಗೂ ಕೂಡ ಒಂದು ದಂಡ ಬೀಳುತ್ತೆ ಅನ್ನೋದು ಎಲ್ಲರೂ ಕೂಡ ಒಂದು ಎಚ್ಚರಿಕೆ ನಮಗೆ ಕಂಡು ಬರ್ತಾ ಇದೆ. ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು, ಅಂದ್ರೆ ರಸ್ತೆ ಬದಿಯಲ್ಲಿ ಇರತಕ್ಕಂತಹ ಕಸ ನಮಗೆ ಎಲ್ಲೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಸ್ವಯಂ ಪ್ರೇರಿತವಾಗಿ ಅವರು ಕೂಡ ಇಲ್ಲಿ ಬಂದು ಅಂದ್ರೆ ಮನೆ ಮುಂದೆ ಇರತಕ್ಕಂತಹ ಕಸವನ್ನ ತೆಗೆದುತ್ತಾ ಇದ್ದಾರೆ. ಸೊ ಯಾರು ಕೂಡ ಇಲ್ಲಿ ಕಸವನ್ನ ಹಾಕ್ತಾ ಇಲ್ಲ ಸ್ವಯಂ ಪ್ರೇರಿತವಾಗಿ. ಅಂದ್ರೆ ನಾವು ಜಿಬಿಎ ಕಡೆಯಿಂದ ಬರ್ತಕ್ಕಂತಹ ಆಟೋಗಳನ್ನ ಕೂಡ ಅವರೇ ಖುದ್ದಾಗಿ ಕಸವನ್ನ ಹಾಕ್ತಾ ಇದ್ದಾರೆ. ಯಾರು ಕೂಡ ನಮಗೆ ಫೈನ್ ಬೀಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತವಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸೊ ಅಲ್ಲಿಗೆ ಬಿಸಿ ಮುಟ್ಟಿದ್ರೇನೆ ಬೆಣ್ಣೆ ಕರಗೋದು ಅಂತ ನಾನು ಹೇಳಿದೆ. ಬಿಸಿ ಮುಟ್ಟಿಸೋ ಕೆಲಸ ಇವತ್ತು ಕೂಡ ಮುಂದುವರೆದಿದೆ. ಆ ಅಭಿಯಾನವನ್ನ ಮುಂದುವರಿಸಲಾಗ್ತಾ ಇದೆ. ಗಂಗಾನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು. ಗಂಗಾನಗರದ ಬಳಿ ಕಸ ಹಾಕ್ತಾರೆ ಮಹಿಳೆ. ಬೆಳಗ್ಗೆ 5:30 ಹೊತ್ತಿಗೆ ತಂದ ಕಸ ಎಸಿತಾರೆ. ಆ ಹೊತ್ತಿಗೆ ಅಲ್ಲಿ ಮಾರ್ಷಲ್ಸ್ ಕಾದು ಕೂತಿದ್ರು ಕಸ ಎಸೆಯೋರನ್ನ ಹಿಡಿಯೋದಕ್ಕೆ ಅಂತ. ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿ ಯಾರು ಕಸ ಎಸೆದ್ರೋ ಅವರ ಮನೆಯ ಮುಂದೆ ತಂದು ವಾಪಸ್ಸು ಕಸವನ್ನು ಸುರಿಯಲಾಗಿದೆ. ನೋಡ್ತಾ ಇದ್ದೀರಿ, ಮಹಿಳೆ ಸಿಕ್ಕಾಕೊಂಡಿರೋದು. 5:30 ಯಾರೂ ಇರಲ್ಲ, ನಿರ್ಜನವಾಗಿರುತ್ತೆ ಅಂತ ಪಾಪ ಮಹಿಳೆ ಭಾವಿಸಿದ್ರು ಅಂತ ಅನ್ಸುತ್ತೆ. ಮಾರ್ಷಲ್ಸ್ ಕಾಯ್ತಾ ಇದ್ರು ವಿಡಿಯೋ ಮಾಡೋದು. ವಿಡಿಯೋ ಮಾಡಿದ್ರು, ನಂತರ ಯಾರು ಅಂತ ಫೈಂಡ್ ಔಟ್ ಮಾಡಿದ್ರು, ಟ್ರ್ಯಾಕ್ ಮಾಡಿದ್ರು, ಮನೆಯ ಮುಂದೆ ತಂದು ಕಸ ಸುರಿದ್ರು. पूरा जो ये ऑफिस घर के बाहर यहाँ पर सेट किया गया है।
ನೋಡ್ತಾ ಇದ್ದೀರಿ ಈಗ ಮಹಿಳೆ ತಂದು ಹಾಕಿದ್ದು ಒಂದು ಬ್ಯಾಗ್ನಷ್ಟು ಕಸ ನೋಡ್ತಾ ಇದ್ದೀರಿ. ಅವರ ಮನೆಗೆ ವಾಪಸ್ ಬಂದು ಬಿದ್ದಿದ್ದು ಒಂದು ಲೋಡ್ ಕಸ. ಅವರ ಮನೆಯ ಮುಂದೆ ತಂದು ಕಸ ಸುರಿತಾ ಇರುವಂತ ದೃಶ್ಯವನ್ನು ನೋಡ್ತಾ ಇದ್ದೀರಿ ಗಂಗಾನಗರ. ಸೊ ಅಲ್ಲಿಗೆ ಕರ್ಮ ರಿಟರ್ನ್ಸ್ ಅಲ್ಲ, ಕಸ ರಿಟರ್ನ್ಸ್ ಅಂತ ನಾವು ಆಗ್ಲೇ ಹೇಳಿದ್ವಿ. ಅದರ ಮುನ್ಸೂಚನೆ ಇದು. ಎಸೆದ ಕಸ ದುಪ್ಪಟ್ಟಾಗಿ, 4 ಪಟ್ಟಾಗಿ, 10 ಪಟ್ಟಾಗಿ ಮನೆಯ ಮುಂದೆ ಬಂದು ಬೀಳುತ್ತೆ. ಒಂದು ಬ್ಯಾಗ್ ಕಸ ಎಸೆದ್ರೆ ಒಂದು ಲೋಡ್ ಫ್ರೀ, ಉಚಿತ ಆಫರ್ GBA ಕಡೆಯಿಂದ. ಸ್ವೀಕರಿಸಿ ಅಂತ ತಂದು ಎಸಿತಾ ಇದ್ದಾರೆ, ತಂದು ಸುರಿತಾ ಇದ್ದಾರೆ. ಒಂದು ಹಂತದಲ್ಲಿ ಟೀಕೆಗೆ ಕಾರಣ ಆಗ್ತಾ ಇದ್ರು ಕೂಡ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ, ನಾಗರಿಕ ಪ್ರಜ್ಞೆ ಮೂಡಿಸೋ ನಿಟ್ಟಿನಲ್ಲಿ ಇಂಥ ಕ್ರಮಗಳ ಅಗತ್ಯ ಇದೆ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.